ಹೆಂಗಂತಂದ್ರೆ ನಮಗೆ ಬಹಳ ಹೊಸ ಧೀಮಂತ ನಾಯಕಿ ಸಿಕ್ಕಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಮಹಿಳೆಯರು ಸಂಘಟನೆಯನ್ನು ಮಾಡಿ ಪಕ್ಷವನ್ನು ಕಟ್ತೀವಿ ಅನ್ನೋ ವಿಷಯ ಏನು ಹೊಸ ಏನು ಪ್ರೋಗ್ರಾಮ್ ಬರ್ತದೆ ಮೇಡಮ್? ಮತ್ತೆ ಹೊಸ ನಿಮ್ಮದು ಮೆಂಬರ್ಸ್ ಇವಾಗ ಹೊಸ ಮೆಂಬರ್ ಜಾಯ್ನ್ ಆಗಿದೆ. ಮತ್ತು ಹೊಸ ಬಿಜಾಪುರ್ನಾಗ ಏನೋ ನೋಡಕ್ಕೆ ಬರ್ತಿದೆ. ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣಗೋಸ್ಕರ ನಾವು ಎಲ್ಲ ರೀತಿಯಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಅದು ಹೊಸ SHGಗಳನ್ನು ರೂಪಣೆ ಮಾಡೋದಾಗಿರಲಿ, ಅಥವಾ ಅವರಿಗೆ ಒಳ್ಳೆ ಟ್ರೈನಿಂಗನ್ನು ಕೊಡೋದಾಗಿರಲಿ, ಅಥವಾ ಅವರಿಗೆ ಒಂದು ಸಾಮಾಜಿಕ ವಿಷಯಗಳ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸೋದಾಗಿರಲಿ, ಅದ್ರ ಜೊತೆಯಾಗಿ ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನು ಬಹಳ ಸಕ್ರಿಯವಾಗಿ ಅದನ್ನು ಕಾರ್ಯರೂಪಕ್ಕೆ ತರೋದಾಗಿರಲಿ, ಈ ಎಲ್ಲ ಕಾರ್ಯಗಳಲ್ಲೂ ಕೂಡ ನಾವು ಕೆಲಸ ಮಾಡ್ತೀವಿ. 100% ಹೊಸ ಟೀಮು, ಹೊಸ ಹುರುಪು, ಹೊಸ ಕೆಲಸ. ನಾವು ನಮ್ಮ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಕಾರ್ಯದರ್ಶಿಗಳನ್ನು ಕೂಡ ಹಾಗೂ ರಾಜ್ಯ ಕಾರ್ಯದರ್ಶಿಗಳು ಭಾಳ ಸಕ್ರಿಯವಾಗಿ ಕೆಲಸಗಳನ್ನು ಮಾಡ್ತಾರೆ. ಈಗ ಬರುವಂತಹ ದೀಪಾವಳಿ ಹಬ್ಬದ ಶುಭಾಶಯಗಳು ಇಡೀ ಬಿಜಾಪುರ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯದ ಜನರಿಗೆ ಈ ಬೆಳಕಿನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್.